ಎಲ್ರಿಗೂ ನಮಸ್ಕಾರಗಳು. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ನಮಗೆ ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಹಾಗಾಗಿ ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ನಾವು ಹೊಸ ವರ್ಷವನ್ನು ಬರಮಾಡಿಕೊಳ್ಳುತ್ತೇವೆ. ಈಗ ಯುಗಾದಿ ನಂತರದಲ್ಲೇ ನಾವು ಹೊಸ ಹೊಸ ಹಬ್ಬಗಳನ್ನು ಎಲ್ಲವನ್ನು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೇವೆ. ಅದು ನಮಗೆ ಒಂಥರ ಖುಷಿಯಾದ ವಿಚಾರ ಅಲ್ವಾ? ಹಾಗಾಗಿ ಈ ಹೊಸ ವರ್ಷ ಅಂತ ಹೇಳಿ ನಾವು ಮೊದಲು ಪ್ರತಿಯೊಬ್ಬರೂ ಕೂಡ ಮಾಡುವಂಥದ್ದು ಏನಪ್ಪ ಅಂತಂದರೆ, ಮನೆಯನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು. ಅಂದರೆ ಶುದ್ಧಿ ಅಂದರೆ ದಿನನಿತ್ಯ ಕೆಲಸ ಮಾಡುವಂಥದ್ದು ಅಂತಲ್ಲ, ಪೊರೆ ತೆಗೆಯುವಂಥದ್ದು, ಜೇಡರ ಬಲೆ ತೆಗೆಯುವಂಥದ್ದು, ಮನೆ ಬೆಡ್ಶೀಟ್ಸ್ ಎಲ್ಲ ಕೂಡ ವಾಶ್ ಮಾಡಿಕೊಳ್ಳುವಂಥದ್ದು, ಮನೆ ನೆಲವನ್ನು ಕೂಡ ಸರೌಂಡಿಂಗ್ ಫುಲ್ ಕ್ಲೀನ್ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ನಾನು ನಿಮಗೆ ಎಂದು ಕ್ಲೀನ್ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಕ್ಲೀನ್ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು, ಹಾಗೆ ಮುಟ್ಟಿನ ಸಮಯದಲ್ಲಿ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾ ಇದ್ದೇನೆ ನೋಡಿ. ಹಾಗೆ ಈಗ ನಮಗೆ ಯಾವಾಗಿಂದ ಪ್ರಾರಂಭ ಮಾಡಬೇಕು ಅಂದರೆ, ಈಗ ಹೋಳಿ ಹುಣ್ಣಿಮೆ ನಂತರ ಪ್ರಾರಂಭ ಮಾಡಬೇಕಾಗತ್ತೆ. ಅಂದರೆ ನಮಗೆ ಶುಕ್ರವಾರ ಸಂಕಷ್ಟ ಚತುರ್ಥಿ ಬಂದು ಸಹ ಹೋಯಿತು. ಹಾಗೆ ಶನಿವಾರ ಸ್ವಲ್ಪ ತುಂಬ ಜನ ಶನಿವಾರ ಮನೆ ದೇವರ ವಾರ ಕೂಡ ಮಾಡ್ತಾರೆ. ಹಾಗಾಗಿ ಅಂದು ಸಹ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಭಾನುವಾರ 8ನೇ ತಾರೀಕಿನಿಂದ ನೀವು ಕ್ಲೀನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ, ನಂತರ ಭಾನುವಾರ 15ನೇ ತಾರೀಕು ಮಂಗಳವಾರದವರೆಗೂ ಸಮಯ ಇರುತ್ತೆ. ಮಂಗಳವಾರ 17ನೇ ತಾರೀಕು ಬಂದೇ ಬಿಡುತ್ತೆ, ಅಲ್ಲಿವರೆಗೂ ಸಮಯವಿರುತ್ತೆ. ಆದರೆ 18ರಿಂದ ನಮಗೆ ಅಮಾವಾಸ್ಯೆ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ಆವಾಗ ನಾವು ಮಾಡೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ 17ರ ಒಳಗೆ ಈ ಭಾನುವಾರ 8ರಿಂದ ಮಂಗಳವಾರದ 17ರ ಒಳಗೆ ನಾವು ಶುದ್ಧಿ ಮಾಡ್ಕೋಬೇಕು. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ, ಈ ಮಂಗಳವಾರ, ಶುಕ್ರವಾರ, ಮನೆ ದೇವರ ವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಂತ ದಿವಸದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ ಹೋಗಲೇಬಾರ್ದು. ಅದರಲ್ಲೂ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಅಂತಾನು ನಾವು ಕ್ಲೀನ್ ಮಾಡಲೇಬಾರ್ದು. ಹಾಗಾಗಿ ನಮಗೆ ಉಳಿದಿರುವಂತಹ ಮಧ್ಯದಲ್ಲಿ ಸಮಯಗಳನ್ನು ನೋಡಿಕೊಂಡು ನೀವು ಶುದ್ಧಿ ಮಾಡ್ಕೋಬೇಕಾಗತ್ತೆ. ಈಗ ಶುದ್ಧಿ ಮಾಡಬೇಕು ಅಂತ ಅಂದರೆ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ, ನಾವು ಮೊದಲು ಯಾವ ಸಮಯದಲ್ಲಿ ಇಟ್ಕೋಬೇಕಾಗಿ ಇರುವಂಥದ್ದು, ಸೂರ್ಯಾಸ್ತ ಆದ ನಂತರದಲ್ಲಿ ಮನೆ ಶುದ್ಧಿ ಮಾಡಬಾರ್ದು. ಹಾಗೆಯೇ ಬೆಳಗ್ಗೆ ನಮಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೂ ಕೂಡ ನಾವು ಪ್ರಾರಂಭ ಮಾಡಬಾರ್ದು. ಯಾಕಂತ ಅಂದರೆ ಅದು ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ. ಆ ಸಮಯದಲ್ಲಿ ನಾವು ದೇವರ ಪೂಜೆಗೆ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಮನೆಯೆಲ್ಲ ಶುದ್ಧಿ ಮಾಡಬಾರ್ದು. ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ, ವರ್ಕ್ ಮಾಡೋರು, ಹಾಗಾಗಿ ಅಷ್ಟರೊಳಗೆ 7 ಗಂಟೆ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಅವೆಲ್ಲವೂ ಇರುತ್ತೆ. ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ರಜೆನೇ ಹಾಕಿ ನೀವು ಶುದ್ಧಿ ಮಾಡ್ಕೊಳ್ಳಿ. ಬಟ್ಟೆ ಒಟ್ಟಿನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಸಂಜೆ ಸೂರ್ಯಾಸ್ತದ ನಂತರದಲ್ಲಿ 6 ಗಂಟೆ 6:30ರವರೆಗೆ ನಂತರದಲ್ಲಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಬಾರ್ದು. ಕಸ ಹೊರಗೆ ಹಾಕೋದು ಅವೆಲ್ಲ ನಾವು ಮಾಡಲೇಬಾರ್ದು. ಅದು ನಮಗೆ ಲಕ್ಷ್ಮೀ ಅಮ್ಮನವರ ಅನುಗ್ರಹ ಸಿಗೋದಿಲ್ಲ, ಹಣದ ಕೊರತೆ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗಾಗಿ ನಾವೀಗ ಏನು ತಿಳಿಸಿಕೊಟ್ಟಿದ್ದೇನೋ ಆ ಸಮಯದಲ್ಲಿ ನೀವು ಭಾನುವಾರ 8ನೇ ತಾರೀಕಿನಿಂದ ಮಂಗಳವಾರ 17ನೇ ತಾರೀಕಿನವರೆಗೂ ಕ್ಲೀನ್ ಮಾಡೋ ಹಾಗೆ ಇಲ್ಲ. ಅಷ್ಟರೊಳಗೆ ನೀವು ಯಾವೆಲ್ಲ ದಿನಗಳು ಬಂದು ಬಿಡುತ್ತೋ ಅದನ್ನು ನೋಡಿಕೊಂಡು ನೀವು ನಿಮ್ಮ ಮನೆ ವಾರದಲ್ಲೂ ಕೂಡ ನೀವು ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಆ ಒಂದು ದಿವಸಗಳು ಬಿಟ್ಟು ನೀವು ಬೇರೆ ದಿವಸ ಶುದ್ಧಿ ಮಾಡ್ಕೊಳ್ಳಿ. ಈಗ ನಾವು ದಿನಗಳನ್ನು ತಿಳ್ಕೊಳ್ಳೋದು ಅಂದರೆ ಮುಖ್ಯವಾಗಿ ನಮಗೆ ಸಮಸ್ಯೆ ಆಗುವಂಥದ್ದು ಏನಪ್ಪ ಅಂತಂದರೆ ಮುಟ್ಟಿನ ಸಮಸ್ಯೆ. ಈಗ ಮನೇಲಿ ಹೆಣ್ಣು ಮಕ್ಕಳು ಅಂದರೆ ಪುಟ್ಟ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಮುಟ್ಟಿನ ಸಮಸ್ಯೆ ಬಂದಾಗ ನಾವು ಏನು ಮಾಡಬೇಕು ಅಂತ ಅಂದರೆ, ಸದ್ಯದಲ್ಲೇ ಬಂದರೆ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಂತರದಲ್ಲಿ ನೀವು ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ. ಆ ನಂತರದಲ್ಲಿ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಆದರೆ ಏನಾಗುತ್ತೆ ಅಂತ ಅಂದರೆ, ಕೊನೆಯಲ್ಲಿ ಹಬ್ಬ ಇನ್ನು ಒಂದು ವಾರ, ಒಂದು ದಿವಸ
2 ದಿವಸ ಇದ್ದಂಗೆ ನಮಗೆ ಆ ಸಮಸ್ಯೆ ಬಂದಾಗ ಅದು ನಮಗೆ ಪ್ರಕೃತಿ ದತ್ತವಾದದ್ದು. ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ. ಈಗ ನೀವು ಕ್ಲೀನ್ ಮಾಡ್ಕೊಳ್ಳಿ. ಆ ಕೊನೆಯ ಸಮಯ ಬಂದಾಗ ನೀವು ಆದಷ್ಟು ಏನನ್ನೂ ಮುಟ್ಟೋದಕ್ಕೆ ಹೋಗಬೇಡಿ. ಒಂದೇ ಕಡೆ ಇದ್ದು ನೀವು ಅದರ ನಿಮ್ಮದೆಲ್ಲ ಪೀರಿಯಡ್ಸ್ ಮುಗಿದ ಮೇಲೆ ನೀವು ಬೆಡ್‌ಶೀಟ್ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಹಸುವಿನ ಗಂಜಲ ಹಾಕಿ ಶುದ್ಧಿ ಮಾಡ್ಕೊಂಡ್ಬಿಡಿ. ಮನೆಗೆ ಮನೆ ನೆಲವನ್ನೆಲ್ಲ ಹಸುವಿನ ಗಂಜಲ ಹಾಕಿ ಶುದ್ಧಿ ಮಾಡ್ಕೊಳ್ಳಿ. ಹಾಗೆಯೇ ಈಗ ಮನೆಗೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಇನ್ನೊಂದು ಮಾಹಿತಿ ಏನಪ್ಪ ಅಂತ ಅಂದರೆ, ಈಗ ಪ್ರತಿನಿತ್ಯವೂ ಕೂಡ ನೀವು ಮನೆಗೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀರಿ. ಕ್ಲೀನ್ ಅಂದರೆ ಕಸ ಗುಡಿಸೋದು, ನೆಲ ಒರೆಸೋದು. ಆದರೆ ನಾವು ಮುಖ್ಯ ದ್ವಾರ ಅನ್ನೋದು ಏನಿರುತ್ತೆ ಅಂದರೆ ಬಾಗಿಲು ಅಂತಂದರೆ ನಾವು ಯಾವಾಗ ಅದನ್ನು ಪ್ರತಿ ವಾರನೂ ಕೂಡ ನಾವು ಒರೆಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಈ ಹಬ್ಬದ ಸಮಯದಲ್ಲಿ ನಾವು ಪ್ರತಿಯೊಂದು ಬಾಗಿಲನ್ನೆಲ್ಲ ಒರೆಸ್ತಾ ಇರ್ತೀವಿ. ಆ ಒಂದು ಸಮಯದಲ್ಲಿ ಆದಷ್ಟು ದ್ವಾರಗಳು ಸಹ ನೀವು ಒಂದು ನೀರಿಗೆ ಹಸುವಿನ ಗಂಜಲವನ್ನು ಹಾಕಿ ಒರೆಸಿದರೆ ತುಂಬಾ ಒಳ್ಳೆಯದು. ನಮಗೆ ಇನ್ನೊಂದು ಮಾಹಿತಿ ಹೇಳಬೇಕು. ಮನೆ ಒಳಗೆ ಏನೇ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು. ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನಮ್ಮ ಮನೆ ಒಳಗೆ ನಮ್ಮ ಮನೆಯ ಹೊರಭಾಗದಲ್ಲಿ ಯಾರೇನೋ ಹಾಕಿಬಿಟ್ಟಿರ್ತಾರೆ ಹಾಗೇನು ಅಂತ ಇರ್ತೀರ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಮುಖ್ಯ ದ್ವಾರ ನೀವು ಆದಷ್ಟು ಹಸುವಿನ ಗಂಜಲವನ್ನು ಹಾಕಿ ಶುದ್ಧಿ ಮಾಡ್ಕೊಳ್ಳಿ. ಹಾಗೆಯೇ ಹೊಸ್ತಿಲಲ್ಲಿ ಏನೇನಿರುತ್ತೋ ಹೊಸ್ತಿಲಿಗೂ ಕೂಡ ನೀವು ಪ್ರತಿನಿತ್ಯ ಹಸುವಿನ ಗಂಜಲ ಹಾಕಿದಾಗ ಅದು ನಮಗೆ ಯಾವುದು ಕೂಡ ತಟ್ಟೋದಿಲ್ಲ. ಹಾಗೆ ಈಗ ಹೇಳಿದ್ನಲ್ಲ, ಯಾರು ಏನೋ ಹಾಕಿರ್ತಾರೆ ಅಂತ ಹೇಳಿ ಅದರ ಮೇಲೇನಾದರೂ ನೀವು ಹಸುವಿನ ಗಂಜಲ ಹಾಕಿದರೆ ಅದು ನಮಗೆ ದೋಷ ಬರಲ್ಲ ಅಂತಾರೆ. ಕೆಲವು ಹಿರಿಯರು ಹೇಳುವಂತೆ ಮಾತು ಅಷ್ಟು ನಮಗೆ ಅದು ಹಸುವಿನ ಗಂಜಲ ಅನ್ನೋದು ತುಂಬ ಪವಿತ್ರವಾದದ್ದು. ನಮಗೆ ಅಷ್ಟು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಆದಷ್ಟನ್ನು ಹಸುವಿನ ಗಂಜಲವನ್ನು ಉಪಯೋಗಿಸಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಮಾಡಿರ್ತೀರ ತಾನೇ, ನೀವು ಜೇಡರ ಬಲೆ ತೆಗೆದು ಎಲ್ಲ ಒರೆಸಿ ಎಲ್ಲ ಮಾಡಿರ್ತೀರ ತಾನೇ. ಕೊನೆಯಲ್ಲಿ ಹಸುವಿನ ಗಂಜಲವನ್ನು ಹಾಕಿ ಮನೆಯಲ್ಲಿ ಒರೆಸಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಯುಗಾದಿ ಹಬ್ಬದ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯುಗಾದಿ ಹಬ್ಬ ಅಂತ ಬಂದಾಗ ನಾವು ಅರಿಶಿಣ ಕುಂಕುಮದಿಂದಾನೇ ಪ್ರಾರಂಭ ಮಾಡಬೇಕು. ಹಾಗಾಗಿ ಮನೆಯಲ್ಲಿ ಈಗಾಗಲೇ ತುಂಬ ಹಳೇದಾಗಿದೆ, ಧೂಳು ಹಿಡಿದಿದೆ ಅನ್ನುವಂಥದ್ದು ಏನಾದರೂ ಸಾಮಾನುಗಳು ಇದ್ದರೆ ಎಲ್ಲವನ್ನು ತೆಗೆದುಬಿಡಿ. ಇನ್ನೊಂದು ಏನಪ್ಪ ಅಂತಂದರೆ, ಈಗ ನೀವು ಏನು ಮನೆಯಲ್ಲಿ ಇಟ್ಕೊಂಡಿರ್ತೀರ ಅದು ನಿಮಗೆ ಉಪಯೋಗ ಬರೋದಿಲ್ಲ, ಅದು ಚೆನ್ನಾಗಿದೆ ಅಂತಂದರೆ ಯಾರಾದರೂ ಉಪಯೋಗ ಆಗುವಂಥವರಿಗೆ ಕೊಟ್ಟುಬಿಡಿ. ಅಥವಾ ಹಾಳಾಗಿರೋದು ಮುರಿದಿರುವಂತಹ ವಸ್ತುಗಳನ್ನೆಲ್ಲ ಇದ್ದರೆ ಅಂತ ಅಂದರೆ ನೀವು ಆದಷ್ಟು ಅದು ಮಾರಿಬಿಟ್ಟು ಬಂದಿರೋ ದುಡ್ಡಲ್ಲಿ ನೀವು ಏನಾದರೂ ಒಂದು ಹೊಸ ವಸ್ತುಗಳನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿ ಆದಷ್ಟು ಮನೆಯಲ್ಲಿ ವಸ್ತುಗಳನ್ನು ಕಡಿಮೆ ಮಾಡಿಕೊಂಡು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಬರೋದು, ಪೂಜೆ ಸಾಮಗ್ರಿ ತೆಗೆದುಕೊಂಡು ಬರೋದು, ಯುಗಾದಿ ಹಬ್ಬ ಆಚರಣೆ ಮಾಡೋದು, ಬಾಗಿಲಿಗೆ ನಾವು ಬೇವಿನ ಸೊಪ್ಪು, ಮಾವಿನ ತೋರಣ ಕಟ್ಟುವುದು, ಇದೆಲ್ಲವೂ ಕೂಡ ಒಂಥರ ಖುಷಿ ಕೊಡುವಂಥದ್ದು ವಿಚಾರಗಳೇ ಆಗಿರುತ್ತವೆ. ಹಾಗಾಗಿ ಯುಗಾದಿ ಹಬ್ಬದಲ್ಲಿ ನೀವು ಇದೊಂದು ಪಾಲನೆ ಮಾಡಿಕೊಳ್ಳಿ. ನಾವು ಏನೆಲ್ಲ ದಿನಗಳನ್ನು ತಿಳಿಸಿದ್ದೇನೋ ಆ ದಿನಗಳಲ್ಲಿ ಬೇಡ, ಅಷ್ಟನ್ನು ಬಿಟ್ಟು ನೀವು ಬೇರೆ ಒಂದು ಸಮಯದಲ್ಲಿ ನೀವು ಮನೆಯ ಶುದ್ಧಿ ಮಾಡ್ಕೊಳ್ಳಿ. ಎಲ್ಲರೂ ಸೇರಿ ಯುಗಾದಿ ಹಬ್ಬವನ್ನು ಬರಮಾಡಿಕೊಳ್ಳುವಂತೆ ಈ ಹೊಸ ವರ್ಷನ ಖುಷಿಯಾಗಿ ಆಚರಣೆ ಮಾಡೋಣಂತೆ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.